ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ನೋಡಿ, ಟ್ರಾಫಿಕ್ ಜಾಮ್. ಸಾರ್ವಜನಿಕರು ಬೇಗ ಹೋಗಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಹೇಗೆ ಬೇಕಾದಂಗೆ ಹಂಗೆ ರಸ್ತೆ ಒಳಗೆ ಬಂದುಬಿಡ್ತಾರೆ. ಬಂದು ಎಲ್ಲ ಅಡ್ಡಗಟ್ಟಿ ನೋಡಿ, ಇಲ್ಲಿ ಬಸ್ ಬಂತು, ಅವೆಲ್ಲ ಬಸ್ಸು ಖಲಾಸ್, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಟ್ರೈನ್ ಬರ್ತದೆ, ಇಟ್ಟರಲ್ಲಿ ಟ್ರೈನ್ ಬಂತು ಅಂದ್ರೆ ಅಲ್ಲಿ ಜಾಮ್, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರ್ಯಾಕ್ ಮೇಲೆ ಗಾಡಿಗಳು ನಿಂತ್ಬಿಟ್ಟಿದ್ದಾವೆ, ರೈಲ್ವೆ ಕ್ರಾಸಿಂಗ್ ಮೇಲೆ ಗಾಡಿಗಳು ನಿಂತಿದ್ದಾವೆ. ಒಂದು ಅರ್ಧ ತಾಸು ಆಯ್ತು ಈಗ. ಇಂಥ ಪರಿಸ್ಥಿತಿ ದಿನಾಲೂ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳೇ ತಮ್ಮ ಸ್ವತಃ ಬಂದು ಭೇಟಿಯಾಗಿದ್ದೀವಿ ನಾವು. ಇಲ್ಲ, ಫ್ಲೈಓವರ್ ಅಂಡರ್ಗ್ರೌಂಡ್ ಮಾಡ್ತಾರೆ ನೋಡಿ. ಗೇಟ್ ಹಾಕಿದ್ರು, ಟ್ರೈನ್ ಬರ್ತಾ ಇದೆ, ಗೇಟ್ ಹಾಕ್ತಾ ಇದ್ದಾರೆ ನೋಡಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಗರ ಶಾಸಕರೇ, ಮಾನ್ಯ ರಮೇಶ್ ಜಿಗಜಿಣಗಿ MP ಸಾಹೇಬ್ರೆ, ಜಿಲ್ಲಾ ಉಸ್ತುವಾರಿ ಸಾಹೇಬ್ರೆ, ನಿಮಗೆಲ್ಲ ಸಾರ್ವಜನಿಕರು ಮತ ಹಾಕಿ ಆರಿಸಿ ತಂದಿದ್ದು ಮೂರ್ಖರು. ನಿಮ್ಮಂಥವ್ರಿಗೆ ಆರಿಸಿದವರು ಪ್ರಯೋಜನ ಇಲ್ಲ. ನೀವೆಲ್ಲ ನಿಮಗೆ ಯೋಗ್ಯತೆ ಇಲ್ಲ, ನಿಮ್ಮಲ್ಲಿ ಜನಪ್ರತಿನಿಧಿ ಆಗುವಂಥ ಯೋಗ್ಯತೆ ಇಲ್ಲ ನಿಮ್ಮಲ್ಲಿ ಯಾರಲ್ಲಿನೂ. ನೋಡಿ, ಗೇಟ್ ಹಾಕಿದ್ರು, ಮತ್ತೆಲ್ಲ ಗಾಡಿ ನಿಂತು ನೋಡಿ. ಏನು ಮಾಡ್ಬೇಕು ಹೇಳಿ? ಆ ಕಡೆ ಗಾಡಿ ಅಲ್ಲೇ ನಿಂತು, ಈ ಕಡೆ ಗಾಡಿ ಇಲ್ಲೇ ನಿಂತು ರೀ ನೋಡಿ. ಯಾವ ಥರ ಏನು ಮಾಡ್ಬೇಕು ನೋಡಿ. 2-3 ವರ್ಷ ಆಯ್ತು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇಲ್ಲ, ಅಂಡರ್ಗ್ರೌಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವು. ಒಮ್ಮೆ ಇಲ್ಲ, ಒಮ್ಮೆ ಫ್ಲೈಓವರ್ ಮಾಡ್ಲಿಕ್ಕೆ 40 ಕೋಟಿ ರೂಪಾಯಿ ಅಲ್ಲಿ ಅಧಿವೇಶನದಾಗ ಧ್ವನಿ ಎತ್ತೀವಿ ಅಂತೇಳಿ ಅದೊಬ್ರು ಹೇಳ್ತಾರೆ. ಏನು, ಯಾರ್ದು ಖರೆ, ಯಾರು ಸುಳ್ಳು? ತಕ್ಷಣ ಎಲ್ಲ ಕಾಮಗಾರಿ ಬಿಟ್ಟು ಮೊದಲು ಈ ಕೆಲಸ, ಫ್ಲೈಓವರ್ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ನೋಡಿ ಇಲ್ಲಿ ಏನು ಮಾಡ್ಬೇಕು ನೋಡಿ, ಯಾವ ಥರ ನರಕ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ನರಕ ಅನುಭವಿಸೋದು ತಪ್ಪಿಸ್ಬೇಕಂದ್ರೆ ನೋಡಿ, ವಿಜಯಪುರ ಶಹರದ ಬಾಗಲಕೋಟೆ ರಸ್ತೆಯ ಹಣೆಬರ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಪರಿಸ್ಥಿತಿ. ಯಾವಾಗ ಟ್ರೈನ್ ಬರ್ತವೆ ಆವಾಗ ಈ ಥರ ಪ್ರತಿಯೊಬ್ಬ ಸಾರ್ವಜನಿಕರು ನರಕ ಅನುಭವಿಸ್ತಿದ್ದಾರೆ. ಪ್ರತಿಯೊಬ್ಬರು ನೋಡಿ, ಇಲ್ಲಿ ಯಾರು ಜವಾಬ್ದಾರಿ ಇದಕ್ಕೆ ನೋಡಿ. ಸಾರ್ವಜನಿಕರು ಬೇಗ ಹೋಗ್ಬೇಕಂತೇಳಿ ರಸ್ತೆ ಬಿಟ್ಟು ಹೋಗ್ಬಿಡ್ತಾರೆ, ಅಡ್ಡಾಡಲಿಕ್ಕೆ ಬರಲಾರ್ದಂಗೆ. ಈ ಥರದ್ದು ವ್ಯವಸ್ಥೆ ನೋಡಿ. ಮಾನ್ಯ SP ಸಾಹೇಬ್ರೆ ನೋಡಿ, ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ನೋಡಿ. ಸಾರ್ವಜನಿಕರ ಪರಿಸ್ಥಿತಿ. ನಮ್ಮ MP ಸಾಹೇಬರು ಬಿಜಾಪುರದಲ್ಲಿ ಇದ್ದು ಇಲ್ಲದಂತೆ ಇರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಅವರು ಬಬಲೇಶ್ವರ ಮತಕ್ಷೇತ್ರಿಗೆ ಮಾತ್ರ ಸೀಮಿತಿದ್ದಾರೆ. ಆಮೇಲೆ ನಗರ ಶಾಸಕರಂತೂ ಹಿಂದೂ ಮುಸ್ಲಿಂ ಅಂತೇಳಿ ಇಲ್ಲಿ ಬಿಜಾಪುರ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಬಿಟ್ಟು ಬೇರೆ ಊರು ತಿರುಗಾಡಿ ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳೋ ಸಲುವಾಗಿ ಹಿಂದೂ ಮುಸ್ಲಿಂ ಅಂತೇಳಿ ವಿಷ ಬೀಜ ಬಿತ್ತುಗೊತ್ತ ಅವ್ರು ನಡೆದಿದ್ದಾರೆ. ಯಾರನ್ನ ಕೇಳಬೇಕು? ಸಾರ್ವಜನಿಕರು ಯಾರನ್ನ ಕೇಳಬೇಕು? ಜಿಲ್ಲಾಧಿಕಾರಿಗಳೇ ತಾವಂತೂ ಪ್ರತಿಯೊಬ್ಬ MLA ಮಿನಿಸ್ಟರ್ ದಲ್ಲಾಳಿಗಳಾಗಿ ನೀವು ಕೆಲಸ ಮಾಡೋದು. ಯಾರನ್ನ ಕೇಳಬೇಕು? ಸಾರ್ವಜನಿಕರು. ಇದೇನು ಫ್ಲೈಓವರ್ ಆಗ್ಬಾರ್ದ್ರಿ? ಹಾಂ ರೀ, ಅಲ್ಲಿ ವಿರೋಧ ಸಿಕ್ಕೊಂಡ್ಬಿಟ್ರನ್ರಿ ಈಗ. ನೋಡ್ರಿ ಯಾವ ಟೈಪ್ ಪರಿಸ್ಥಿತಿ ನೋಡ್ರಿ ಸರ್. ಇದು ಫ್ಲೈಓವರ್ ಆಗ್ಬಾರ್ದ್ರಿ? ಫ್ಲೈಓವರ್ ಆಗ್ಬಾರ್ದು ನೋಡ್ರಿ. ಇದು ಇಂಥ ನರಕ ಅನುಭವಿಸೋದು ನೋಡಿ. ಯಾವಾಗ ಟ್ರೈನ್ ಬರ್ತದೆ, ಪ್ರತಿಯೊಬ್ಬರ ದಿವಸ ಟ್ರೈನ್ ಬರೋ ದಿವಸ ಯಾವಾಗ ಟ್ರೈನ್ ಬರ್ತದೆ ಈ ಪ್ರಕಾರ ಸಾರ್ವಜನಿಕರು ಸಾಯ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರು ಮನುಷ್ಯತ್ವ, ಮಾನವೀಯತೆ, ಜನಪ್ರತಿನಿಧಿಗಳು ಇದ್ದವರಲ್ಲಿ ಒಬ್ಬರಲ್ಲಿ ಇಲ್ಲ. ಬರೀ ತಾವು ಶ್ರೀಮಂತರಾಗೋದು, ಇಡೀ ಲೂಟಿ ಹೊಡೆದು, ಇದೊಂದು ಬಿಟ್ಟು ಬೇರೆ ಏನಿಲ್ಲ ನೋಡಿ. ಸಾರ್ವಜನಿಕರು ಸಾಯ್ಬೇಕಾ ನೋಡಿ. ಇಲ್ಲಿ ಟ್ರೈನ್ ಬಂದರೆ ಏನು ಹಾಲತ್ತು? ಟ್ರೈನ್ ಬಂದರೆ ಯಾವ ಥರ ನೋಡಿ, ಯಾವ ಥರ ಪರಿಸ್ಥಿತಿ ನೋಡಿ.
ನಮ್ಮ ಭಾಗದ ಜನಪ್ರತಿನಿಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಥರ ನೋಡಿ ಪರಿಸ್ಥಿತಿ ಇಲ್ಲಿ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಬೇಕು ಅಂಥೇಳಿ 3-4 ತಿಂಗಳಾದ್ರೂ ನಾವಲ್ಲಿ ಧರಣಿ ಕುಳಿತಿದ್ದೀವಿ. ನಮಗೆ ಆ ಹೋರಾಟನ ಹತ್ತಿಕ್ಕೂ ಸಲುವಾಗಿಯೂ ಅಡ್ಡಮಾರ್ಗ ಹಿಡಿದು ಜೈಲಿಗಟ್ಟಿ FIR ಮಾಡಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಜನಪ್ರತಿನಿಧಿಗಳಾಗಿ ಇಡೀ ದೇಶದ ಪ್ರಾಮಾಣಿಕ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ದಿನಾಲೂ ನರಕ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು, ದಿನಾಲೂ ನರಕ ಅನುಭವಿಸ್ತಾ ಇದ್ದಾರೆ. ಪಾಪ ಏನು ಮಾಡ್ಬೇಕು ಇವರು? ನೋಡಿ, ಟ್ರೈನ್ ಇವರು ಗೇಟ್ ಹಾಕೋರು ನಮಗೆ ನೌಕರಿನೇ ಬೇಡಾಗಿದ್ರಿ, ನಮಗೆ ಏನು ಪರಿಸ್ಥಿತಿ ಅಂತೂ ಮೇಳಿಲ್ಲ ಅಂತ ಅವ್ರು ಹೇಳ್ತಾರೆ. ದಿನಾಲೂ ಅವ್ರಿಗೆ ಬೇಯ್ದು ಸಾರ್ವಜನಿಕರು. ನೋಡಿ, ಪೂರ ಟೋಟಲ್ ಟ್ರಾಫಿಕ್ ಜಾಮ್. ನೋಡಿರಿ, ಟ್ರೈನ್ ಬಂದರೆ ಅಪಘಾತ ತಪ್ಪಿದ್ದಲ್ಲ. ಯಾವಾಗ ಟ್ರೈನ್ ಬರ್ತವೆ ಈ ಥರ ಪ್ರತಿಯೊಬ್ಬರು ಸಾರ್ವಜನಿಕರು ದಿನಾಲೂ 40-50 ಟ್ರೈನ್ ಹೋಗ್ತವೆ. ಇಲ್ಲಿ ವಜ್ರಹನುಮಾನ್ ರೈಲ್ವೆ ಕ್ರಾಸಿಂಗ್ 2-3 ವರ್ಷ ಫ್ಲೈಓವರ್ ಮಾಡಬೇಕು. ಇಲ್ಲಿ ಸಾರ್ವಜನಿಕರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ, ಭಯಂಕರ ಮೋಸ ಹೋಗ್ತಾ ಇದ್ದಾರೆ. ಈ ಥರ ಅನಾಹುತ ಆಗ್ತಾ ಇದೆ. ಇದಕ್ಕೆ ಫ್ಲೈಓವರ್ ಮಾಡಬೇಕು ಅಂತೇಳಿ ಮಾನ್ಯ MP ಸಾಹೇಬರಿಗೆ, ಆಮೇಲೆ ನಗರ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೂ ಕೂಡ ಎಷ್ಟು ಸಾರಿ ನಾವು ಮನವಿ ಕೊಟ್ಟರು. ಅವರೇನು ಅದಾರೋ, ಏನು ಬಿಜಾಪುರದಲ್ಲಿ ಇಲ್ಲೋ, ಅಥವಾ ಏನು ಬರೆಯತ್ತಾವ, ಯಾಕರೆ ಜನಪ್ರತಿನಿಧಿಗಳು ಹಾಕಾರೋ ಅದು ಗೊತ್ತಾಗಲತ್ತಿಲ್ಲ. ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳು ಆಗೋದು ಬಿಟ್ಟು ಅವರು ಯಾಕೆ ಜನಪ್ರತಿನಿಧಿ ಆಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬೇರೆ ಬೇರೆ ಸಿಟಿ ಒಳಗೆ ಸಾಕಷ್ಟು ಡೆವಲಪ್ ಮಾಡ್ತಾ ಇದ್ದಾರೆ, ಆ ಕಡೆನೂ ಜನಪ್ರತಿನಿಧಿ ಇದ್ದಾರೆ, ಇಲ್ಲ ಅನ್ನೋದಿಲ್ಲ. ಅವರು ತಮ್ಮ ಊರು ಸುಧಾರಣೆ ಸಲುವಾಗಿ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ಏನು ಪ್ರಯೋಜನ ಇಲ್ಲ, ಬರೀ ತಮ್ಮ ಆಸ್ತಿ ದ್ವಿಗುಣ ಮಾಡ್ಕೊಳ್ಳೋಕೆ ಮಾತ್ರ ಜನಪ್ರತಿನಿಧಿ ಆಗ್ತಾ ಇದ್ದಾರೆ. ನಮ್ಮ ಸಾರ್ವಜನಿಕರ ಮಾತಿಗೆ ಮನ್ನಣೆ ಕೊಡುತ್ತಿಲ್ಲ. ನೋಡಿ, ಆ ಕಡೆ ಗಾಡಿಗಳು ಏನೂ ಮೇಳಿಲ್ಲ. ನೋಡಿ, ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಎಲ್ಲಿ ಹೋಲಕ್ಕೆ ದಾರಿನಿಲ್ಲ. ನೋಡಿ, ಈ ಕಡೆ ನೋಡಿ, ಎಲ್ಲ 1 ಕಿಲೋಮೀಟರ್ ಗಾಡಿ ನಿಂತಿದ್ದಾವೆ. ನೋಡಿ, ಆ ಕಡೆ ವೆಸ್ಟರ್ನ್ ಮುಂದೆ ಗಾಡಿ, ಅಲ್ಲಿ ಪೂರ ಎಲ್ಲಿ ಏನೂ ದಾರಿನಿಲ್ಲ. ಇಂಥ ಪರಿಸ್ಥಿತಿ ದಿನಾಲೂ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಇದು ಫ್ಲೈಓವರ್ ಆಗಬೇಕು ಆಗಬಾರ್ದ್ರಿ? ಫ್ಲೈಓವರ್ ಆಗಬಾರ್ದು ಸರ್. ನೋಡ್ರಿ, ದಿನಾಲೂ ಇದು ದಿವಸದಲ್ಲಿ 1 ಟ್ರೈನ್ ಅಲ್ಲ, 40-50 ಟ್ರೈನ್ ಹೋದಾಗ ಒಮ್ಮೆ ಫ್ಲೈಓವರ್ ಆಗಬಾರ್ದ್ರಿ? ಸರ್, ಫ್ಲೈಓವರ್ ಆಗಬಾರ್ದು? ಫ್ಲೈಓವರ್ ಆಗಬಾರ್ದು? ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.